ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು MK ಕನ್ನಡ ಚಾನಲ್. ಇವತ್ತು ನಾವು 8ನೇ ಗಣಿತ ಭಾಗ 2ರಲ್ಲಿ ನೋಡ್ರಿ 8ನೇ ಗಣಿತ ಭಾಗ 2ರಲ್ಲಿ ಅಧ್ಯಾಯ 9 ಕ್ಷೇತ್ರ ಗಣಿತ. ಇದರಲ್ಲಿ ನಾವು ಅಭ್ಯಾಸ 9.2ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ವೆಲ್ಕಮ್ ಟು ಅವರ್ MK ಕನ್ನಡ ಚಾನಲ್. ಈಗ ನೋಡ್ರಿ ಅಭ್ಯಾಸ 9.2 ಅದರಲ್ಲಿ ಒಂದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ. ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪಿಜ್ಯದ ಆಕಾರದಲ್ಲಿದೆ. ಅದರ ಸಮಾಂತರ ಬಾಹುಗಳ ಉದ್ದಗಳು 1 ಮೀಟರ್ ಮತ್ತು 1.2 ಮೀಟರ್ ಹಾಗೂ ಅವುಗಳ ನಡುವಿನ ಲಂಬ ದೂರ 0.8 ಮೀಟರ್ ಇದ್ದರೆ ಆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್. ಇವಾಗ ನೋಡ್ರಿ, ಇವಾಗ ಒಂದು ಮೇಜಿನ ಮೇಲ್ಭಾಗ ತ್ರಾಪಿಜ್ಯದ ಆಕಾರದಲ್ಲಿದೆ. ಈ ತ್ರಾಪಿಜ್ಯದ ಆಕಾರದಲ್ಲಿರುವ ಮೇಜಿನ ಮೇಲ್ಭಾಗದ ಅಳತೆಗಳು ಯಾವ ರೀತಿಯಾಗಿವೆಯಪ್ಪ? ಕೆಳಗಿನ 1.2 ಮೀಟರ್, ಈ ಸೈಡು 1 ಮೀಟರ್ ಹಾಗೂ ಎರಡರ ನಡುವಿನ ಲಂಬ ದೂರ ಎಷ್ಟಿದೆ ರೀ? 0.8 ಮೀಟರ್ ಇದೆ. ಹಾಗಿದ್ದಾಗ ತ್ರಾಪಿಜ್ಯದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ನೆಕ್ಸ್ಟ್ ನೋಡ್ರಿ, ಪರಿಹಾರ ಏನು ಹೇಳ್ತಾ ಇದೆ. ತ್ರಾಪಿಜ್ಯದ ವಿಸ್ತೀರ್ಣ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಳ್ಳೋಣ. ಇವಾಗ A = H × A + B / 2 ಅಂತ. ಇಲ್ಲಿ A = 1 ಮೀಟರ್, B = 1.2 ಮೀಟರ್ ಮತ್ತು H = 0.8 ಮೀಟರ್ ಇದೆ. ಹಾಗಿದ್ದಾಗ ತ್ರಾಪಿಜ್ಯದ ವಿಸ್ತೀರ್ಣ A = 0.8 × 1 + 1 + 1.2 / 2. ಇದನ್ನು ನಾವು 0.8 1.2 + 1 ಅಂದರೆ 2.2 ಆಯಿತು /2. 0.8 × 2 2 1.1 11 88 0.88 ಚದರ ಮೀಟರ್ ಆಗಿದೆ ತ್ರಾಪಿಜ್ಯದ ವಿಸ್ತೀರ್ಣ. ಓಕೆನಾ. ಎರಡನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ. ಎರಡನೇ ಸಮಸ್ಯೆಯನ್ನು ನೋಡಲಾಗಿ ಒಂದು ತ್ರಾಪಿಜ್ಯದ ವಿಸ್ತೀರ್ಣ 34 ಚದರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ 10 ಸೆಂಟಿಮೀಟರ್ ಹಾಗೂ ಅದರ ಎತ್ತರ 4 ಸೆಂಟಿಮೀಟರ್. ಹಾಗಾದರೆ ಅದರ ಎರಡನೇ ಸಮಾಂತರ ಬಾಹುವಿನ ಉದ್ದ ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ. ಹಾಗಿದ್ದಾಗ ಇಲ್ಲಿ ನೋಡಿ, ತ್ರಾಪಿಜ್ಯದ ವಿಸ್ತೀರ್ಣ A = H × A + B / 2. ಇಲ್ಲಿ A = 34 ಚದರ ಸೆಂಟಿಮೀಟರ್. ದೆನ್ ಸ್ಮಾಲ್ a = 10 ಸೆಂಟಿಮೀಟರ್. B = ? ಓಕೆನಾ. ನೆಕ್ಸ್ಟ್ H = 4 ಸೆಂಟಿಮೀಟರ್. A ಅಂದರೆ ಎಷ್ಟಪ್ಪ? ಇಲ್ಲಿ 34. B = H ಅಂದರೆ ಎಷ್ಟಿದೆ? 4 ಇದೆ. A ಅಂದರೆ 10 + B / 2. 10 + B = 34 × 2 / 4. ದೆನ್ B = 17 - 10 ಅಂದರೆ 7 ಸೆಂಟಿಮೀಟರ್. ಆದ್ದರಿಂದ ಇನ್ನೊಂದು ಬಾಹುವಿನ ಉದ್ದ ಎಷ್ಟಿದೆ ರೀ? 7 ಸೆಂಟಿಮೀಟರ್ ಆಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ. ತ್ರಾಪಿಜ್ಯದ ಆಕಾರದಲ್ಲಿರುವ ABCD ಎಂಬ ಮೈದಾನವೊಂದಕ್ಕೆ ಹಾಕಿದ ಬೇಲಿಯ ಉದ್ದ 120 ಮೀಟರ್. BC = 48 ಮೀಟರ್. CD ಅನ್ನೋದು 17 ಮೀಟರ್ ಮತ್ತು ADಯು 40 ಮೀಟರ್ ಆಗಿದ್ದರೆ ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. AB ಬಾಹುವು ಸಮಾಂತರ ಬಾಹುಗಳಾದ AD ಮತ್ತು BCಗಳಿಗೆ ಲಂಬವಾಗಿದೆ. ಓಕೆನಾ. ಇವಾಗ ನೋಡ್ರಿ, ಮೈದಾನದ ಪರಿಹಾರ ಏನು ಹೇಳ್ತಾ ಇದೆ. ಮೈದಾನದ ವಿಸ್ತೀರ್ಣ A = H × A + B / 2. ಇಲ್ಲಿ AB = H ಸುತ್ತಳತೆ ಮೈನಸ್ BC + CD + AD. H = 120 - 48 17 40. ಇವೆಲ್ಲವನ್ನು ಕೂಡಿಸಿದಾಗ ಎಷ್ಟು ಬಂದರೆ ನಮಗೆ 105 ಬರುತ್ತೆ. 120ರಲ್ಲಿ 105 ಅಂದರೆ
15 ಮೀಟರ್ ಆಯಿತು. ನೆಕ್ಸ್ಟ್ ನೋಡಿರಿ, ಮೈದಾನದ ವಿಸ್ತೀರ್ಣ A=H×A+B/2. ಇಲ್ಲಿ A=H ಸುತ್ತಳತೆ ಮೈನಸ್ BC/CD ADಯನ್ನು ಕೂಡಿಸಿದಾಗ ಓಕೆನಾ, H=120 ಮೈನಸ್ 48 17 40 ಕೂಡಿಸಿದರೆ 105 ಬರುತ್ತೆ. 120ರಲ್ಲಿ 105 ಕಳೆದ್ರೆ 15 ಮೀಟರ್ ಬರುತ್ತೆ. ಎ ಮತ್ತು ಬಿಗಳು ಈಗ ನೋಡ್ರಿ, ಎ ಮತ್ತು ಬಿಗಳು ಸಮಾಂತರ ಬಾಹುಗಳ ಉದ್ದಗಳು. A=BC 48 ಮೀಟರ್, B=AD 40 ಮೀಟರ್. ಆದ್ದರಿಂದ ಮೈದಾನದ ವಿಸ್ತೀರ್ಣ A=15 × 48 ಪ್ಲಸ್ 40 ಡಿವೈಡೆಡ್ ಬೈ 2. 15 ಇಂಟು ಇದು 44 ಆಗುತ್ತೆ. 88 ಅನ್ನೋದನ್ನು 2ರಲ್ಲೇ ನಾವು ಕ್ಯಾನ್ಸಲ್ ಮಾಡಿದಾಗ 2 4 8 88 ಇದ್ದಿದ್ದು 44 ಆಯಿತು. 44 15 ಎಷ್ಟಾಯ್ತು ರೀ? 660 ಚದರ ಮೀಟರ್ಗಳು. ನೆಕ್ಸ್ಟ್ 4ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ. ಇವಾಗ 4ನೆಯ ಪ್ರಾಬ್ಲಮನ್ನು ನೋಡಿದಾಗ, ಚತುರ್ಭುಜ ಆಕಾರದ ಮೈದಾನವೊಂದರ ಕರ್ಣವು 24 ಸೆಂಟಿಮೀಟರ್ ಮತ್ತು ಅದರ ಎದುರಿನ ಇತರ ಶೃಂಗ ಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದವು 8 ಮೀಟರ್ ಮತ್ತು 13 ಮೀಟರ್. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್. ಇವಾಗ ನೋಡ್ರಿ, ಆ ಒಂದು ಚತುರ್ಭುಜ ಆಕಾರದ ಮೈದಾನವನ್ನು ನಾವು ಇವಾಗ ಡ್ರಾ ಮಾಡ್ಕೊಂಡಾಯಿತು. ಈ ಒಂದು ಚತುರ್ಭುಜ ಆಕಾರದ ಮೈದಾನದಲ್ಲಿ ಏನಾಗಿದೆ ನೋಡ್ರಿ, ಕರ್ಣವು 24 ಸೆಂಟಿಮೀಟರ್ ಇದೆ. ಇದು ಒಂದು ಕರ್ಣ, ಓಕೆನಾ. ಕರ್ಣ 24 ಸೆಂಟಿಮೀಟರ್. ಅದರ ಎದುರಿನ ಇತರ ಶೃಂಗಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದವು 8 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಾಗಿದೆ. ಇವಾಗ ನೋಡಿರಿ, ಪರಿಹಾರ. ಚತುರ್ಭುಜದ ವಿಸ್ತೀರ್ಣ ಏನು ಹೇಳ್ತಾ ಇದೆ ರೀ? 1/2D ಇಂಟು ಬ್ರ್ಯಾಕೆಟ್ H1 ಪ್ಲಸ್ H2. ಇಲ್ಲಿ D = 24 ಸೆಂಟಿಮೀಟರ್. H1 ಅಂದರೆ ಎಷ್ಟಿದೆ ಇಲ್ಲಿ? 13 ಸೆಂಟಿಮೀಟರ್. H2 ಅಂದರೆ ಎಷ್ಟಿದೆ? 8 ಸೆಂಟಿಮೀಟರ್. ಇವಾಗ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ 1/2 ಇಂಟು 24 ಇಂಟು ಬ್ರ್ಯಾಕೆಟ್ 13 ಪ್ಲಸ್ 8, 1/2 ಇಂಟು 24 ಇಂಟು 13 ಇಂಟು 21 ಆಯಿತು. ಓಕೆನಾ. 2 1 2 2 4 ಇಲ್ಲಿ 12 ಆಯಿತು. 12 21 ಎಷ್ಟಾಯ್ತು ರೀ? 252 ಚದರ ಸೆಂಟಿಮೀಟರ್ ಆಯಿತು. ಆದ್ದರಿಂದ ಮೈದಾನದ ವಿಸ್ತೀರ್ಣ = 252 ಚದರ ಸೆಂಟಿಮೀಟರ್ಗಳು. ನೆಕ್ಸ್ಟ್ 5ನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ. ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು 7.5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ ನೋಡ್ರಿ. ವಜ್ರಾಕೃತಿಯ ವಿಸ್ತೀರ್ಣ A ಸೂತ್ರ ಇದು. ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರವನ್ನು ನಾವು ಬರೆದಾಗ A = 1/2 D1 ಇಂಟು D2. ಇಲ್ಲಿ D1 ಅಂದರೆ ಏನು ರೀ? 7.5 ಸೆಂಟಿಮೀಟರ್. D2 ಅಂದರೆ ಎಷ್ಟು ರೀ? 12 ಸೆಂಟಿಮೀಟರ್. A = 1/2 D1 ಅಂದರೆ 7.5 ಇಂಟು 12. 2 ನಾವು ಕ್ಯಾನ್ಸಲ್ ಮಾಡಿದಾಗ 2 1 2 6 7.5 ಇಂಟು 6 ಆಯಿತು. 75 6 450 ಆಗುತ್ತೆ. 1 ಪಾಯಿಂಟ್ ಬಿಟ್ಟಾಗ 45 ಚದರ ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ನೋಡ್ರಿ, 6ನೇ ಸಮಸ್ಯೆಯನ್ನು ನೋಡಿದಾಗ 5 ಸೆಂಟಿಮೀಟರ್ ಉದ್ದದ ಬಾಹು ಮತ್ತು 4.8 ಸೆಂಟಿಮೀಟರ್ ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಿರಿ. ಅದರ ಒಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ. ಒಂದು ಕರ್ಣದ ಉದ್ದ ಎಷ್ಟಿದೆ ರೀ? 8 ಸೆಂಟಿಮೀಟರ್ ಇದೆ. ಇನ್ನೊಂದು ಕರ್ಣದ ಉದ್ದವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಓಕೆನಾ. ಇದು ಒಂದು ಏನ್ರಿ? ಇದು
ಉದ್ದದ ಬಾಹುವಿನಷ್ಟು ವಜ್ರಾಕೃತಿ. ಇದೊಂದು ವಜ್ರಾಕೃತಿ. ಓಕೆನಾ. ಈಗ ಪರಿಹಾರವನ್ನು ನೋಡೋಣ. ವಜ್ರಾಕೃತಿಯು ಕೂಡ ಒಂದು ಸಮಾಂತರ ಚತುರ್ಭುಜವಾಗಿದೆ. ನೋಡಿರಿ, ಇಲ್ಲಿ ಸಮಾಂತರ ಬಾಹು, ಎದುರು ಬದುರಿನ ಬಾಹುಗಳು ಸಮನಾಗಿದ್ದಾಗ ಅದು ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ನೋಡ್ರಿ, ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಬಿ ಹೆಚ್. ಇಲ್ಲಿ ಬಿ ಅಂದರೆ 5 ಸೆಂಟಿಮೀಟರ್, ಹೆಚ್ ಅಂದರೆ 4.8 ಸೆಂಟಿಮೀಟರ್. ಎ ಇಸ್ ಈಕ್ವಲ್ ಟು 5 ಇಂಟು 4.8 ಅಂದರೆ ಎಷ್ಟಾಯ್ತು ರೀ? 48. ಇದೆಲ್ಲ 240. 1 ಪಾಯಿಂಟ್ ಬಿಟ್ಟು ನಾವು 0 ಪಾಯಿಂಟನ್ನು ಕೊಟ್ಟಾಗ 0 ಹೋಗ್ಬಿಡುತ್ತೆ. 24 ಚದರ ಸೆಂಟಿಮೀಟರ್ ಆಯಿತು. ಹಾಗಿದ್ದಾಗ ವಜ್ರಾಕೃತಿಯ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು 1/2 d1 ಇಂಟು d2 ದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಎ ಇಸ್ ಈಕ್ವಲ್ ಟು 24 ಚದರ ಸೆಂಟಿಮೀಟರ್, d1 ಅಂದರೆ 8, d2 ಅಂದರೆ ಎಷ್ಟು ಅಂತ ಕ್ವಶನ್. ಇವಾಗ ಎ ಇದ್ದಲ್ಲಿ 24 ಹಾಕೋಣ. 1/2 ಇಂಟು 8 ಇಂಟು d2ನ ನಾವು ಅಲ್ಲೇ ಬಿಟ್ಟು ನೋಡಿರಿ, 24 ಡಿವೈಡೆಡ್ ಬೈ 4 ತಗೊಂಡಾಗ 4 4 24. d2 ಎಷ್ಟು ಬಂತ್ರಿ? ನಮಗೆ 6 ಸೆಂಟಿಮೀಟರ್ ಬರ್ತಾಯಿದೆ. ಈಗ ನೋಡ್ರಿ, 7ನೇ ಸಮಸ್ಯೆ. 45 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿಯ ಆಕಾರದಲ್ಲಿರುವ 3000 ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ. ಚದರ ಮೀಟರ್ ಒಂದಕ್ಕೆ 4 ರೂಪಾಯಿಗಳಂತೆ ಅದಕ್ಕೆ ಪಾಲಿಷ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುವುದು? ಇದಕ್ಕೆ ಪರಿಹಾರ ನೋಡ್ರಿ. ಪ್ರತಿಯೊಂದು ಹಾಸುಗಲ್ಲಿನ ವಿಸ್ತೀರ್ಣ, ಹಾಸುಗಲ್ಲು ಹೇಗಿದೆಯಪ್ಪ ಅಂದರೆ ವಜ್ರಾಕೃತಿಯಲ್ಲಿದೆ. ವಜ್ರಾಕೃತಿಯ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು 1/2 d1 ಇಂಟು d2. ಇಲ್ಲಿ d1 ಅಂದರೆ ಎಷ್ಟು? 45 ಸೆಂಟಿಮೀಟರ್. d2 ಅಂದರೆ ಎಷ್ಟಪ್ಪ? 30 ಸೆಂಟಿಮೀಟರ್. ಎ ಇಸ್ ಈಕ್ವಲ್ ಟು 1/2 ಇಂಟು 45 ಇಂಟು 30. ಎ ಇಸ್ ಈಕ್ವಲ್ ಟು 2 15 30. 45 15 ಎಷ್ಟಾಯ್ತು ರೀ? 675 ಚದರ ಸೆಂಟಿಮೀಟರ್ ಆಯಿತು. ಆದ್ದರಿಂದ 3000 ಹಾಸುಗಲ್ಲುಗಳ ವಿಸ್ತೀರ್ಣ ಎಷ್ಟಾಯಿತು? 675 ಇಂಟು 3000 ಮಾಡಿದಾಗ ಎಷ್ಟಾಯ್ತು ನೋಡ್ರಿ? 20,25,000 ಚದರ ಸೆಂಟಿಮೀಟರ್ ಆಯಿತು. ಇಲ್ಲಿ ನಾವು ಚದರ ಮೀಟರ್ನಲ್ಲಿ ಮಾಡಿದಾಗ 202.5 ಚದರ ಮೀಟರ್ ಆಯಿತು. ಚದರ ಮೀಟರ್ ಒಂದಕ್ಕೆ 4 ರೂಪಾಯಿನಂತೆ ಪಾಲಿಷ್ ಮಾಡಲು ತಗಲುವ ಒಟ್ಟು ಖರ್ಚು ಎಷ್ಟಾಯ್ತು ರೀ? ಇಲ್ಲಿ ಏನಾಗ್ತಿದೆ ನೋಡ್ರಿ, ಚದರ ಮೀಟರ್ ಒಂದಕ್ಕೆ 4 ರೂಪಾಯಿನಂತೆ ಪಾಲಿಷ್ ಮಾಡಲು ತಗಲುವ ಒಟ್ಟು ಖರ್ಚು 202.5 ಇಂಟು 4 ರೂಪಾಯಿನಂತೆ ಅಂದರೆ 810 ರೂಪಾಯಿ ಆಯಿತು. ಓಕೆನಾ. ನೆಕ್ಸ್ಟ್ 8ನೇ ಸಮಸ್ಯೆಯನ್ನು ನೋಡ್ರಿ. ಇವಾಗ ತ್ರಾಪಿಜ್ಯ ಆಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ. ನದಿಯ ಪಕ್ಕದಲ್ಲಿರುವ ಅದರ ಬಾಹುವು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ 2ರಷ್ಟಿದೆ. ಈ ಮೈದಾನದ ವಿಸ್ತೀರ್ಣವು 10,500 ಚದರ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಿನ ಲಂಬ ದೂರವು 100 ಮೀಟರ್ ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದವು ಎಷ್ಟು ಅಂತ ಕ್ವಶನ್. ಇವಾಗ x ಮೀಟರ್, ದೆನ್ b ಇಸ್ ಈಕ್ವಲ್ ಟು 2x ಮೀಟರ್ಗಳಾಗಿರಲಿ. h ಇಸ್ ಈಕ್ವಲ್ ಟು 100 ಮೀಟರ್, a ಇಸ್ ಈಕ್ವಲ್ ಟು 10,500 ಚದರ ಮೀಟರ್. ದೆನ್ 10,500 ಇಸ್ ಈಕ್ವಲ್ ಟು 100 ಇಂಟು x ಪ್ಲಸ್ 2x ಡಿವೈಡೆಡ್ ಬೈ 2 ಆಯಿತು. ಓಕೆ, x ಪ್ಲಸ್ 2x ಅಂದರೆ ಇಲ್ಲಿ 3x ಅಂತ ತಗೊಳ್ಳೋಣ ನಾವು. ಓಕೆನಾ. ಇಲ್ಲಿ x ಪ್ಲಸ್ 2x 10,500 ಇಂಟು 2, ಇದು 2 ಈ ಕಡೆ ಬರುತ್ತೆ, ಡಿವೈಡೆಡ್ ಬೈ 100 ಬರುತ್ತೆ ಇಲ್ಲಿ. ಓಕೆ, 2 0 ಆಯಿತು, 2 0 ಆಯಿತು. ನೆಕ್ಸ್ಟು x ಪ್ಲಸ್ 2x ಅನ್ನೋದು ಎಷ್ಟಾಯ್ತು ರೀ? 3x. ಓಕೆನಾ. ನೆಕ್ಸ್ಟ್ 105 2 210 ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು 210 ಡಿವೈಡೆಡ್ ಬೈ 3 ಅಂದಾಗ 3 7 21 10 70 ಮೀಟರ್ ಆಯಿತು. ಆದ್ದರಿಂದ ನದಿ ಪಕ್ಕದ ಬಾಹುವಿನ ಉದ್ದ 2x ಇಸ್ ಈಕ್ವಲ್ ಟು 2 ಇಂಟು 70 ಅಂದರೆ ಎಷ್ಟಾಯ್ತು ರೀ? 140 ಮೀಟರ್ ಆಯಿತು.
140 ಮೀಟರ್ ಆಗುತ್ತೆ. ಓಕೆನಾ. ಈಗ 9ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. 9ನೇ ಪ್ರಶ್ನೆಯನ್ನು ನಾವು ನೋಡಿದಾಗ, ಎತ್ತರದ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕಾರದಲ್ಲಿದೆ. ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆನಾ. ಇಲ್ಲಿ ನೋಡ್ರಿ 4 ಮೀಟರ್, ಇಲ್ಲಿ 11 ಮೀಟರ್, ಇಲ್ಲಿ 5 ಮೀಟರ್ ಇದೆ. ಈ ಆಕೃತಿಯು 2 ಸರ್ವಸಮ ತ್ರಾಪಿಜ್ಯ ಹಾಗೂ 1 ಆಯತವನ್ನು ಒಳಗೊಂಡಿದೆ. ತ್ರಾಪಿಜ್ಯದ ಸಮಾಂತರ ಬಾಹುಗಳು 5 ಮೀಟರ್ ಮತ್ತು 11 ಮೀಟರ್ ಹಾಗೂ ಎತ್ತರ 4 ಮೀಟರ್ ಇದೆ. ತ್ರಾಪಿಜ್ಯದ ವಿಸ್ತೀರ್ಣ A = H × A + B / 2 ಹಾಕಿದಾಗ, ಆ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಏನಾಯ್ತು ನೋಡ್ರಿ. A = 4 × 5 + 11/2. ದೆನ್ A = 2 4 ಆಯಿತು ಇಲ್ಲಿ. ಓಕೆನಾ. ಈಗ ನೋಡ್ರಿ, ತ್ರಾಪಿಜ್ಯದ ವಿಸ್ತೀರ್ಣ A = H × A + B / 2. A = H ಅಂದರೆ 4 ಇದೆ, A ಅಂದರೆ 5, B ಅಂದರೆ 11 /2. ಇಲ್ಲಿ 2 × 2 4 ಆಯಿತು. 2 × 11 1 5 ಎಷ್ಟಾಯ್ತು ರೀ? 16. 16 ಎಷ್ಟಾಯ್ತು ರೀ? 32 ಚದರ ಮೀಟರ್. ಆದ್ದರಿಂದ 2 ತ್ರಾಪಿಜ್ಯಗಳ ವಿಸ್ತೀರ್ಣ 2 × 32 ಅಂದರೆ ಎಷ್ಟಾಯ್ತು ರೀ? 64 ಚದರ ಮೀಟರ್ ಆಯಿತು. ಆಯತಾಕಾರದ ಉದ್ದ L = 11 ಮೀಟರ್ ಮತ್ತು ಅಗಲ B = 5 ಮೀಟರ್. ದೆನ್ ಆಯತದ ವಿಸ್ತೀರ್ಣ L × B 11 5 ಎಷ್ಟಾಯ್ತು ರೀ? 55 ಚದರ ಮೀಟರ್ ಆಯಿತು. ಆದ್ದರಿಂದ ಆಕೃತಿಯ ಒಟ್ಟು ವಿಸ್ತೀರ್ಣ = 2 ತ್ರಾಪಿಜ್ಯಗಳ ವಿಸ್ತೀರ್ಣ ಪ್ಲಸ್ ಆಯತದ ವಿಸ್ತೀರ್ಣ. 2 ತ್ರಾಪಿಜ್ಯಗಳ ವಿಸ್ತೀರ್ಣ ಎಷ್ಟಿದೆ ರೀ? 64 ಪ್ಲಸ್ ಆಯತದ ವಿಸ್ತೀರ್ಣ ಎಷ್ಟಿದೆ? 55 ಚದರ ಮೀಟರ್ ಇದೆ. 64 1 55 ಎಷ್ಟಾಯ್ತು ರೀ? 119 ಚದರ ಮೀಟರ್ ಇದೆ ಅಂತ ನಾವು ಹೇಳಬೇಕು. ನೆಕ್ಸ್ಟ್ 10ನೇ ಸಮಸ್ಯೆಯನ್ನು ನೋಡ್ರಿ. ಇವಾಗ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜ ಆಕಾರದ ಉದ್ಯಾನವನವಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು 2 ರೀತಿಯಲ್ಲಿ ವಿಭಜಿಸಿದರು. 2 ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದಾದರೂ ವಿಧಾನವನ್ನು ಸೂಚಿಸಬಲ್ಲಿರಾ? ಇವಾಗ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾನೆ. ಒಂದು ಜ್ಯೋತಿಯ ಚಿತ್ರ, ಇದು ಕವಿತಾಳ ಚಿತ್ರ. ಓಕೆನಾ. ಇದರಲ್ಲಿ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಜ್ಯೋತಿಯ ಪ್ರಕಾರ ಉದ್ಯಾನವನದ ವಿಸ್ತೀರ್ಣ = 2 ಸರ್ವಸಮ ತ್ರಾಪಿಜ್ಯಗಳ ವಿಸ್ತೀರ್ಣ ಆಗಿದೆ. ಜ್ಯೋತಿಯ ಪ್ರಕಾರ ನೋಡ್ರಿ, ಉದ್ಯಾನವನದ ವಿಸ್ತೀರ್ಣ = 2 ಸರ್ವಸಮ ತ್ರಾಪಿಜ್ಯಗಳ ವಿಸ್ತೀರ್ಣ. ತ್ರಾಪಿಜ್ಯದ ವಿಸ್ತೀರ್ಣ ಏನು ಹೇಳ್ತಾ ಇದೆ ರೀ? A = H × A + B / 2 ಆಗಿದೆ. A ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ. ಇದರಲ್ಲಿ A = 30 ಸೆಂಟಿಮೀಟರ್, B ಅಂದರೆ 15 ಮೀಟರ್, H ಅಂದರೆ 15/2 ಅಂತ ನಾವು ಹೇಳೋಣ. ಓಕೆನಾ. A = 7.5, H ಅಂದರೆ ಎಷ್ಟು? 7.5. 15/2 ನಾವು ಕ್ಯಾನ್ಸಲ್ ಮಾಡಿದಾಗ 7.5 ಬರುತ್ತೆ. ಇಂಟು A ಅಂದರೆ ಎಷ್ಟಪ್ಪ? 30, B ಅಂದರೆ 15 /2. 7.5 ಇಂಟು 30 1 15 ಎಷ್ಟಾಯ್ತು ರೀ? 45/2. ಓಕೆನಾ. ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ 22/0.5 ಬರುತ್ತೆ. 7.5 1 22.5 ನಾವು ಕೂಡಿಸಿ ಇಂಟು ಮಾಡಿದಾಗ ಗುಣಾಕಾರ ಮಾಡಿದಾಗ 168.75 ಚದರ ಮೀಟರ್ ಉದ್ಯಾನವನದ ವಿಸ್ತೀರ್ಣ ಆಗಿದೆ. = 2 × 168.75 ಅಂದರೆ 337.5 ಚದರ ಮೀಟರ್. ಈಗ ನೆಕ್ಸ್ಟ್ ನೋಡ್ರಿ, ಕವಿತಾಳ ಪ್ರಕಾರ ಉದ್ಯಾನವನದ ವಿಸ್ತೀರ್ಣ = ವರ್ಗಾಕಾರದ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಆಕಾರದ ವಿಸ್ತೀರ್ಣ. ಈಗ ನೋಡ್ರಿ, ತ್ರಿಭುಜ ಆಕಾರದ ವಿಸ್ತೀರ್ಣ, ಇಲ್ಲಿ ವರ್ಗಾಕಾರದ ಪ್ರತಿ ಬಾಹುವಿನ ಅಳತೆ ಎಷ್ಟಿದೆ ರೀ? 15 ಮೀಟರ್ ಆಗಿದೆ. ತ್ರಿಭುಜದ ಪಾದ 15 ಮೀಟರ್ ಇದ್ದು ಎತ್ತರ 15 ಮೀಟರ್ ಇದೆ. = A² + 1/2 BH. A ಅಂದರೆ ಎಷ್ಟು? ಇಲ್ಲಿ 15 ಸ್ಕ್ವಯರ್ ಪ್ಲಸ್ 1/2, B ಅಂದರೆ ಎಷ್ಟು? 15, H ಅಂದರೆ 15.
ಓಕೆನಾ. ಇಲ್ಲಿ 225 15 ಇಲ್ಲಿ 225 ಇಲ್ಲಿ 225/2 ಅಂದರೆ ಎಷ್ಟಾಯ್ತು ರೀ 112.5 ಆಗುತ್ತೆ. ಇವೆರಡನ್ನು ನಾವು ಕೂಡಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರ್ತಾ ಇದೆ 337.5 ಚದರ ಮೀಟರ್. ಓಕೆ. ಪ್ರತಿಯೊಂದು ಭಾಗದ ಅಗಲ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಮಾಡ್ತೀನಿ. ಪಕ್ಕದ ಚಿತ್ರದಲ್ಲಿ ನೋಡಿ 1 2 3 4 21 ಸೆಂಟಿಮೀಟರ್ 20 ಸೆಂಟಿಮೀಟರ್ ಇದು 24 ಸೆಂಟಿಮೀಟರ್. ಅವುಗಳ ವಿಸ್ತೀರ್ಣಗಳು ಸಮನಾಗಿ ಇರುತ್ತವೆ. ಇದೇ ರೀತಿ 3 ಮತ್ತು 4ರ ವಿಸ್ತೀರ್ಣಗಳು ಕೂಡ ಸಮನಾಗಿರುತ್ತವೆ. ಎಲ್ಲ ಆಕೃತಿಗಳು ತ್ರಾಪಿಜ್ಯಗಳಾಗಿವೆ. ಎಲ್ಲ ತ್ರಾಪಿಜ್ಯಗಳು ಸಮ ಎತ್ತರಗಳನ್ನು ಹೊಂದಿದ್ದು ಅದರ ಅಳತೆ 28 - 20 / 2 ಅಂದರೆ 8/2 4 ಸೆಂಟಿಮೀಟರ್. ಓಕೆ. 24 - 16/2 ಇದು ಕೂಡ ಸೇಮ್ 8/2 ಅಂದರೆ 4 ಸೆಂಟಿಮೀಟರ್ ಆಗಿರುತ್ತದೆ. 1 ಮತ್ತು 2 ಆಕೃತಿಗಳ ವಿಸ್ತೀರ್ಣ ತ್ರಾಪಿಜ್ಯದ ವಿಸ್ತೀರ್ಣ A H × A + B / 2. A ಅಂದರೆ ಕ್ವಶನ್ ಮಾರ್ಕ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸ್ಮಾಲ್ a 20 ಸೆಂಟಿಮೀಟರ್, B 20 ಸೆಂಟಿಮೀಟರ್, H 4. A ನೋಡ್ರಿ 4 × 20 + ಹಾಫ್ 28 / 2 ಅಂದರೆ ಎಷ್ಟಾದರೆ 48/2 ಅಂದರೆ 2 4 2 × 48 ಎಷ್ಟಾದರೆ 96 ಚದರ ಸೆಂಟಿಮೀಟರ್. 3 ಮತ್ತು 4 ಆಕೃತಿಗಳ ವಿಸ್ತೀರ್ಣ ತ್ರಾಪಿಜ್ಯದ ವಿಸ್ತೀರ್ಣ A H × A + B / 2. A ಎಷ್ಟಿದೆ ಅಂತ ಗೊತ್ತಿಲ್ಲ. ಸ್ಮಾಲ್ a 16, B 24 ಮೀಟರ್, H 4 ಸೆಂಟಿಮೀಟರ್. A 4 × 16 + 24/2 ಅಂದರೆ 40 ಆಯಿತು. 2 2 4 ಇಲ್ಲಿ 40 ಆಗುತ್ತೆ. ಇದನ್ನು ಕೂಡಿಸಿದಾಗ A 2 × 40 47 ಎಷ್ಟಾಯ್ತು ರೀ 80 ಚದರ ಸೆಂಟಿಮೀಟರ್. ಓಕೆ, ಅರ್ಥ ಆಯ್ತಲ್ಲ. ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.